ಬೆಂಗಳೂರಿನಲ್ಲಿ ಬೆಸ್ಕಾಂ ಅಧಿಕಾರಿಗಳ ಸಾಲು ಅಕ್ರಮ ಇಲ್ಲಿ ವಠಾ ಬಯಲಾಗ್ತಾ ಇದೆ. ವಿದ್ಯುತ್ ಮೀಟರ್ ಹೆಸರಲ್ಲಿ ನಡೀತಾ ಇದೆ ಭಾರಿ ಗೋಲ್ಮಾಲ್. ಮೀಟರ್ ಕೊಟ್ಟು ಬಿಲ್ ಕೊಡೋದನ್ನ ಮರೆತಿದ್ದಾರೆ ಆಫೀಸರ್ಸ್ಗಳು. ಬೆಸ್ಕಾಂ ಇಂಜಿನಿಯರ್ಗಳ ಕರ್ಮಕಾಂಡ ಈಗ ಬಹಿರಂಗವಾಗ್ತಾ ಇದೆ. ಮೀಟರನ್ನು ಕೊಡ್ತಾರೆ, ಆದರೆ ಬಿಲ್ಲನ್ನು ಕೊಡೋದಿಲ್ಲ. ಬಿಲ್ ಕೊಡೋದನ್ನು ಮರೆತೋಗ್ಬಿಟ್ಟಿದ್ದಾರಂತೆ ಆಫೀಸರ್ಸ್ಗಳು. ಬೆಂಗಳೂರಿನಲ್ಲಿ ಬೆಸ್ಕಾಂ ಅಧಿಕಾರಿಗಳ ಸಾಲು ಅಕ್ರಮ ನಡೀತಾ ಇದೆ. ವಿದ್ಯುತ್ ಮೀಟರ್ ಹೆಸರಲ್ಲಿ ನಡೀತಾ ಇದೆ ಭಾರಿ ಗೋಲ್ಮಾಲ್. ಮೀಟರ್ ಕೊಟ್ಟು ಬಿಲ್ ಕೊಡೋದನ್ನ ಮರೆತು ಬಿಟ್ರ ಆಫೀಸರ್ಸು. ಬೆಸ್ಕಾಂ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಸೋಲದೇವನಹಳ್ಳಿ NNI ಉಪವಿಭಾಗದಲ್ಲಿ ಭಾರಿ ಅಕ್ರಮ ನಡೀತಾ ಇದೆ ಎನ್ನುವಂತಹ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಡೈಸಿ ಮ್ಯಾಥ್ಯೂ ಎಂಬುವವರಿಗೆ ಕೊಟ್ಟಿರುವಂತಹ ಸಂಪರ್ಕದಲ್ಲಿ ಈಗ ಲೋಪ ಕಾಣ್ತಾ ಇದೆ. ವರ್ಷದ ಹಿಂದೆಯೇ ಡೈಸಿ ಮ್ಯಾಥ್ಯೂಗೆ RR ನಂಬರನ್ನು ಮಂಜೂರು ಮಾಡಲಾಗಿತ್ತು. RR ನಂಬರ್ N9 ಮತ್ತು 35566 ಕೊಟ್ಟಿದ್ದಂತಹ ಅಧಿಕಾರಿಗಳು, ಆದರೆ 1 ವರ್ಷದಿಂದಲೂ ಕೂಡ ಮೀಟರ್ ಬಿಲ್ ಬಂದೇ ಇಲ್ಲ. ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ? ಎಲ್ಲರೂ ಕೂಡ ಇಲ್ಲಿ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರಾ, ಅಥವಾ ಹಣದಾಸೆಗೋಸ್ಕರ ಏನಾದರೂ ಗೋಲ್ಮಾಲ್ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗುತ್ತೆ. ವಿದ್ಯುತ್ ಬಿಲ್ ಕೇಳಲು ಹೋದ ಗುತ್ತಿಗೆದಾರರಿಗೂ ಕೂಡ ಶಾಕ್ ಎದುರಾಗಿದೆ. ಡೈಸಿ ಮ್ಯಾಥ್ಯೂಗೆ ವಿದ್ಯುತ್ ಕೊಟ್ಟ ದಾಖಲೆಗಳೇ ಅಧಿಕಾರಿಗಳ ಬಳಿ ಇಲ್ಲ. ದಾಖಲೆಗಳನ್ನು ಮೇಂಟೈನ್ ಮಾಡದೆ ಇಂಜಿನಿಯರ್ಸ್ಗಳು ಲೋಪ. ಇಲ್ಲಿ ಖಂಡಿತವಾಗ್ಲೂ ಕೂಡ ಅವ್ರಿಗೇನು ಕೊಟ್ಟಿರುವಂತಹ ಒಂದು ಸಂಪರ್ಕ ಲೋಪಗೊಳ್ತಾ ಇದೆ. ವರ್ಷದ ಹಿಂದೆಯೇ ಡೈಸಿ ಮ್ಯಾಥ್ಯೂಗೆ RR ನಂಬರನ್ನು ಮಂಜೂರು ಮಾಡಿರ್ತಾರೆ, ಆದರೂ ಸಹಿತ ಯಾವುದೇ ರೀತಿಯಾಗಿ ದಾಖಲೆಗಳಿಲ್ಲ. ವರ್ಷದ ಹಿಂದೆಯೇ ಡೈಸಿ ಮ್ಯಾಥ್ಯೂಗೆ RR ನಂಬರ್ ಮಂಜೂರನ್ನು ಸಹಿತ ಮಾಡಿದ್ದು. ಸೊ ಹೀಗಿರಬೇಕಾದ್ರೆ ಒಂದೇ ಒಂದು ವರ್ಷದಿಂದಲೂ ಕೂಡ ಈಗ ಮೀಟರ್ ಬಿಲ್ ಬಂದೇ ಇಲ್ಲ ಅನ್ನುವಂಥದ್ದು ಇಲ್ಲಿ ಕೇಳ್ಪಡ್ತಾ ಇದ್ವಿ. 1 ವರ್ಷದಿಂದ ಬಿಲ್ ಬಾರದಿರೋದನ್ನು ಕಂಡು ಗ್ರಾಹಕರಿಗೂ ಕೂಡ ಶಾಕ್ ಆಗಿದೆ. ವಿದ್ಯುತ್ ಬಿಲ್ ಕೇಳಲು ಹೋದಂತಹ ಗುತ್ತಿಗೆದಾರರಿಗೂ ಕೂಡ ಒಂದು ಕಡೆ ಶಾಕ್ ಎದುರಾಗಿದೆ. ಡೈಸಿ ಮ್ಯಾಥ್ಯೂಗೆ ವಿದ್ಯುತ್ ಕೊಟ್ಟ ದಾಖಲೆಗಳೇ ಅಧಿಕಾರಿಗಳ ಬಳಿ ಇಲ್ಲ. ಹಾಗಾದರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ದಾಖಲೆಗಳನ್ನು ಮೇಂಟೈನ್ ಮಾಡದೆ ಇಂಜಿನಿಯರ್ಸ್ಗಳು ಲೋಪವನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ. ಸೊ ಮುಖ್ಯವಾಗಿ ಇಲ್ಲಿ ಮೀಟರ್ಗಳನ್ನು ಕೊಡ್ತಾರೆ, ಆದರೆ ಬಿಲ್ಗಳನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಆರೋಪ, ಒಂದು ಕಡೆ ಅಕ್ರಮ ಅನ್ನುವಂತಹ ಮಾತುಗಳು ಕೂಡ ಇಲ್ಲಾಗಲೇ ಕೇಳ್ಪಡ್ತಾ ಇದ್ದಾವೆ. ಸೊ ಹೀಗಿರಬೇಕಾದ್ರೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗುತ್ತೆ. ಇವರು ತಮ್ಮ ಅಧಿಕಾರವನ್ನು ತಮ್ಮ ಕೆಲಸವನ್ನು ಸರಿಯಾಗಿ ಮಾಡದೆ ಹೋದರೆ ಇವರಿಗೆಲ್ಲ ಯಾಕೆ ಬೇಕು ಉದ್ಯೋಗ ಅನ್ನುವಂಥದ್ದು ಕೂಡ ಇಲ್ಲಿ ಜನರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅಕ್ರಮ ನಡೀತಾ ಇದೆ ಅನ್ನುವಂಥ ರೀತಿಯಲ್ಲಿ ಜನರು ಆರೋಪವನ್ನು ಸಹಿತ ಮಾಡ್ತಾ ಇದ್ದಾರೆ. ವಿದ್ಯುತ್ ಬಿಲ್ ಕೇಳಲು ಹೋದಂತಹ ಜನರಿಗೆ, ಅಲ್ಲಿ ಗುತ್ತಿಗೆದಾರರಾಗಿರ್ಬೋದು, ಜನರು ಏನಾದರೂ ವಿದ್ಯುತ್ ಬಿಲ್ನ ಕೇಳೋದಕ್ಕೆ ಅಂತ ಹೋದರೆ ಯಾವುದೇ ರೀತಿಯಾದಂತಹ ದಾಖಲೆಗಳಿಲ್ಲ. ಸೊ ಇದರಿಂದ ದಾಖಲೆಗಳನ್ನು ಮೇಂಟೈನ್ ಮಾಡದೆ ಇಂಜಿನಿಯರ್ಸ್ಗಳು ಲೋಪವನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಈ ರೀತಿಯಾಗಿ ವಿದ್ಯುತ್ ಸಂಪರ್ಕದಲ್ಲಿ ಆಗಿರ್ಬೋದು, ಮೀಟರ್ಗಳನ್ನು ತೋರಿಸ್ಬಿಟ್ಟು ಬಿಲ್ ಸಿಗ್ತಾ ಇಲ್ಲ. ವಿದ್ಯುತ್ ಸಂಪರ್ಕ ಕೂಡ ಮೀಟರ್ ಸಂಬಂಧಪಟ್ಟಂತಹ ಫೈಲ್ ಬೆಸ್ಕಾಂನಲ್ಲಿ ಇಲ್ಲವೇ ಇಲ್ಲ ಅನ್ನುವಂಥದ್ದು ಕೂಡ ಕೇಳ್ಪಡ್ತಾ ಇದ್ದಾವೆ. ಎಷ್ಟೋ ಜನಕ್ಕೆ ಇದೇ ರೀತಿ ಸಂಪರ್ಕ ಕೊಟ್ಟು ಆಫೀಸರ್ಸ್ ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ. N9 ಉಪವಿಭಾಗದ AEE ರೆವೆನ್ಯೂ ಸೆಕ್ಷನ್ AOನಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೆಸ್ಕಾಂಗೆ ಲಕ್ಷ ಹೋಗ್ತಾ ಇದ್ದಾನ ಹಣ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗಿದೆ. ಸೊ ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯತನವನ್ನು ಯಾಕೆ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗಿದೆ. ವಿದ್ಯುತ್ ಸಂಪರ್ಕ ಕೊಟ್ಟ ಮೇಲೆ ಬೆಸ್ಕಾಂ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯತನವನ್ನು ತೋರಿಸ್ತಾರೆ? ಮೀಟರ್ಗೆ ಸಂಬಂಧಪಟ್ಟಂತಹ ಫೈಲ್ಸ್ಗಳು ಬೆಸ್ಕಾಂ ಅಧಿಕಾರಿಗಳ ಹತ್ರ ಇಲ್ಲವೇ ಇಲ್ಲ ಅನ್ನುವಂಥದ್ದು ಆರೋಪಗಳು ಕೂಡ ಇಲ್ಲಿ ಕೇಳಿಬಂತಿದೆ. ಸೊ ಇದೆಲ್ಲದರ ಮಧ್ಯೆ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯತನವನ್ನು ತೋರಿಸ್ತಾ ಇದ್ದಾರೆ? ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೆಸ್ಕಾಂಗೆ ಲಕ್ಷ ನಷ್ಟವಾಗ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಹಕರಿಗೆ ಆಗ್ತಾ ಇದೆ ದೊಡ್ಡ ಮಟ್ಟದ ರೀತಿಯಲ್ಲಿ ತೊಂದರೆ. ಸೊ ಹೀಗಿರಬೇಕಾದ್ರೆ ಅಧಿಕಾರಿಗಳು ತಮ್ಮ ಕೆಲಸವನ್ನು ತಾವು ಮಾಡಬೇಕು. ಅದು ಬಿಟ್ಟು ಈ ರೀತಿಯಾಗಿ ನಿರ್ಲಕ್ಷ್ಯತನವನ್ನು ತೋರಿಸ್ತಾ ಇದ್ದರೆ ಇದು ಜನರಿಗೂ ಕೂಡ ದೊಡ್ಡ ಮಟ್ಟದ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ಮತ್ತು ಬೆಸ್ಕಾಂಗೆ ಲಕ್ಷಗಟ್ಟಲೆ ಹಣ ಇಲ್ಲಿ ನಷ್ಟವಾಗುತ್ತೆ. ಇದರ ವಿರುದ್ಧವಾಗಿ ಧ್ವನಿ ಎತ್ತುವವರು, ಇದರ ಬಗ್ಗೆ ಯಾರು ಕೇಳುವಂಥವ್ರು ಕೇಳೋರು ಯಾರು ಇಲ್ವಾ ಅನ್ನುವಂಥದ್ದು ಕೂಡ ಜನರು ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಅಧಿಕಾರಿಗಳು ಯಾಕೆ ಈ ರೀತಿಯಾಗಿ ನಿರ್ಲಕ್ಷ್ಯತನವನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕ್ವಶನನ್ನು ಸಹಿತ ಜನರು ಇಲ್ಲಿ ಮಾಡ್ತಾ ಇದ್ದಾರೆ. ಇದರಿಂದ ಒಂದು ಕಡೆ ಬೆಸ್ಕಾಂಗೂ ಸಹಿತ ಲಕ್ಷಗಟ್ಟಲೆ ಏನು ನಷ್ಟ ಆಗ್ತಾ ಇದೆ, ಇನ್ನೊಂದು ಕಡೆ ಜನರಿಗೂ ಸಹಿತ ತೊಂದರೆ ಆಗ್ತಾ ಇದೆ.
ಹಾಗಾದರೆ ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನು ತೋರಿಸ್ತಾ ಇದ್ರು ಸಹಿತ ಯಾರು ಇಲ್ಲಿ ಹೇಳೋರು ಕೇಳೋರು ಇಲ್ವಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗಿರುವಂಥದ್ದು. ಎಷ್ಟೋ ಜನಕ್ಕೆ ಇದೇ ರೀತಿ ಆಗ್ತಾ ಇದೆ. ಎಷ್ಟೋ ಜನ ಇದರಿಂದಲೇ ಕೂಡ ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ತೊಂದರೆ ಆಗ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೆಸ್ಕಾಂಗೆ ಲಕ್ಷ ರೂಪಾಯಿ ಇಲ್ಲಿ ನಷ್ಟವಾಗ್ತಾ ಇದೆ. ಒಂದು ಕಡೆಯಿಂದ ನೋಡೋದಾದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಹಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಬೆಸ್ಕಾಂಗೂ ನಷ್ಟ ಆಗ್ತಾ ಇದೆ, ಗ್ರಾಹಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಈ ಒಂದು ವಿದ್ಯುತ್ ಸಂಪರ್ಕ ಕೊಟ್ಟ ಮೇಲೆ ಬೆಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇರೋದಾದ್ರೂ ಯಾಕೆ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಜನರು.